ನಮಸ್ಕಾರ. ನೆನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಹಣ ಫೆಬ್ರವರಿ ಮತ್ತೆ ಮಾರ್ಚ್ 2 ತಿಂಗಳ ಹಣವನ್ನ ಐ ಥಿಂಕ್ ಕೊಟ್ಟಿಲ್ಲ ಅಂತ ವಿರೋಧ ಪಕ್ಷ, ಕೊಟ್ಟಿದ್ದೇವೆ ಅಂತ ಆಡಳಿತ ಪಕ್ಷ, ಐ ಥಿಂಕ್ ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆಯ ಮಿನಿಸ್ಟರ್ ಆದಂತವರು ಮಿನಿಸ್ಟರ್ ಆದಂತವರು ಸದನದಲ್ಲಿ ಇಲ್ಲ ಬಿಜೆಪಿ ವಿರೋಧ ಪಕ್ಷ ನಿನ್ನೆ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ಇಟ್ಕೊಂಡು 2025 ಮಾರ್ಚ್ ಮತ್ತೆ ಫೆಬ್ರವರಿನಲ್ಲಿ 2 ತಿಂಗಳ ಹಣವನ್ನ, ಗೃಹಲಕ್ಷ್ಮಿ ಹಣವನ್ನ 1,25,000 ಫಲಾನುಭವಿಗಳಿಗೆ ಹಾಕಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಸಂಬಂಧಪಟ್ಟಂತ ಮಿನಿಸ್ಟ್ರು ಅಟ್ಲೀಸ್ಟ್ ವೆರಿಫೈ ಮಾಡಿ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ತಗೊಂಡು ಜವಾಬ್ದಾರಿಯಿಂದ ಉತ್ತರ ಕೊಡಬೇಕಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಕೊಟ್ಟಿದೀವಿ ಅಂತ ಹೇಳಿ ತದನಂತರ ವೆರಿಫೈ ಮಾಡಿ ಅಧಿಕಾರಿಗಳು ದಿಕ್ ತಪ್ಪಿಸ್ರು ಅಂತ ಹೇಳಿ ಆಮೇಲೆ ಈಗ ಕೊನೆಗೆ ಸದನದಲ್ಲಿ ತಪ್ಪಾಗಿದೆ, ಕೊಟ್ಟಿಲ್ಲ ಅಂತ ಹೇಳಿ ಐ ಥಿಂಕ್ ಕ್ಷಮೆಯಾಚನೆ ತಗೊಂಡಿದ್ದಾರೆ. ನೋಡ್ರಿ, ನಿಮ್ಮಂತವರು ಎಜುಕೇಟೆಡ್ ಕ್ಲಾಸ್ಗೆ, ಸೋಷಿಯಲ್ ಕನ್ಸರ್ನ್ ಇರೋರ್ಗೆ, ಸಾಮಾಜಿಕವಾಗಿ ಬದ್ಧತೆ ಇರೋರ್ಗೆ ವೋಟ್ ಹಾಕ್ದಿರಾ, ಶುಗರ್ ಫ್ಯಾಕ್ಟರಿ ಓನರ್ಗಳಿಗೆ 1,000 ಕೋಟಿ ದುಡ್ಡು ಮಾಡಿರೋರ್ಗೆ, ಆಮೇಲೆ ಈ ಡಿ.ಕೆ. ಶಿವಕುಮಾರ್ನ ಫಾಲೋ ಮಾಡೋರ್ದು ಎಲ್ಲರದು ಗತೇನು ಹಿಂಗೆ. ಡಿ.ಕೆ. ಶಿವಕುಮಾರ್ ಸಹ ಅನ್ವಾಂಟೆಡ್ ಕರಪ್ಷನ್ ಚಾರ್ಜಸ್ ಅನ್ನ ಒತ್ಕೊಂಡು ಇವ್ರಿಗೆ ಧಮ್ಕಿಗಳು ಹಾಕೊಂಡು ನಟ್ಟು ಬೋಲ್ಟು ಟೈಟ್ ಮಾಡಿಕೊಂಡು ತನ್ನದೇ ಆದಂತ ಡಾತಿನಲ್ಲಿ ಜೀವನ ಮಾಡೋದಾದ್ರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅಷ್ಟೇನೇನೆ. ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಐ ಥಿಂಕ್ ಶಿ ಇಸ್ ಅ ಫಾಲೋವರ್ ಆಫ್ ಡಿ.ಕೆ. ಶಿವಕುಮಾರ್. ನನ್ಗನ್ಸಿದ ಪ್ರಕಾರ ನೋಡಿ, ಡಿ.ಕೆ. ಶಿವಕುಮಾರ್ನ ಫಾಲೋ ಮಾಡಿದ್ರೆ ಸದನದಲ್ಲಿ ಸುಳ್ಳು ಹೇಳೋ ಮಟ್ಟಕ್ಕೆ ಒಬ್ಬ ಸಚಿವೆ ಡೆವಲಪ್ ಆಗಿದ್ದಾಳೆ ಅಂತಂದ್ರೆ ನಿಜವಾಗ್ಲೂ ನಾವೆಲ್ಲ ಯೋಚಿಸಬೇಕು. ಸದನ ಅನ್ನೋದು ಒಂದು ಸಾಂವಿಧಾನಿಕ ದೇವಸ್ಥಾನದಲ್ಲಿ ಅಟ್ಲೀಸ್ಟ್ 7 ಕೋಟಿ ಕನ್ನಡಿಗರು ಲೆಕ್ಕಾಚಾರ ಕೇಳ್ತಾರೆ, ನೋಡ್ತಾ ಇರ್ತಾರೆ. ಅದನ್ನ ವೆರಿಫೈ ಮಾಡಿ ಸ್ಟೇಟ್ಮೆಂಟ್ ಮಾಡಬೇಕು ಅನ್ನೋ ಸೆನ್ಸ್ ಇಲ್ಲದಂತವರು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆಮೇಲೆ ನಿಜವಾಗ್ಲೂ ಇದೊಂದು ನಿಜವಾಗ್ಲೂ ಆಗಬಾರದಂತ ಘಟನೆ. ತದನಂತರ ಇಲ್ಲ ಕೊಟ್ಟಿದೀವಿ ಅಂತ ಸುಳ್ಳು ಹೇಳಿ ಅದು ಎಷ್ಟು ಹಣ ಅಂತ ಈಗ ಹೌ ಮಚ್ ಇಸ್ ದ ಅಮೌಂಟ್? ಅಂದಾಜು 5,000 ಕೋಟಿ ಹಣದ ಲೆಕ್ಕಾಚಾರವನ್ನ ತಪ್ಪಾಯ್ತು, ನನಗೆ ಲೆಕ್ಕಾಚಾರ ಗೊತ್ತಿಲ್ಲ, ಅಧಿಕಾರಿಗಳು 5,000 ಕೋಟಿ ಒಂದು ಸಣ್ಣ ವಿಚಾರ, ಅದರಲ್ಲಿ ತಪ್ಪಾಗುತ್ತೆ. ಸದನದಲ್ಲಿ ಸುಳ್ಳನ್ನ ಹೇಳಿದ ಲಕ್ಷ್ಮೀ ಹೆಬ್ಬಾಳ್ಕರ್ ತದನಂತರ ಇನ್ನೊಂದು ದಿವಸ ಬಂದು ಕ್ಷಮೆಯಾಚನೆ ಮಾಡಿದ್ದಾರೆ. ಇವತ್ತು ನಾನು ಹೇಳೋದೇನು ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಫಾಲೋ ಯಾರ್ಯಾರು ಮಾಡ್ತಾರೋ, ಕುಸುಮ ಹನುಮಂತರಾಯಪ್ಪ ಫಾಲೋ ಮಾಡ್ತಾರೆ. ಇಫ್ ಐ ಆಮ್ ನಾಟ್ ರಾಂಗ್, ಆ ಪಪ್ಪಿ ಕೇಸಲ್ಲಿ ಅವ್ರ ತಮ್ಮನ್ನ ಇಡಿ ಅವರು ಮೋಸ್ಟ್ಲಿ ನೋಟಿಸ್ ಕೊಟ್ಟಿದ್ರು ಅಂತ ಅನ್ಸುತ್ತೆ. ನಾನು ಏನ್ ಹೇಳೋದೇನು ಅಂತಂದ್ರೆ, ಬೇಸಿಕಲಿ ಈ ಸದನದಲ್ಲಿ ಸಾರ್ವಜನಿಕರಿಗೆ ಕೊಡಬೇಕಾದಂತ 5,000 ಕೋಟಿ ಲೆಕ್ಕಾಚಾರವನ್ನ ಶಂಭೋ ಸ್ವಾಹ ಅಂತ ಮಾಡುವಂತ ಇಂಥ ಐ ಥಿಂಕ್ ಮಿನಿಸ್ಟರ್ಗಳಿಗೆ ತಕ್ಕ ಪಾಠವನ್ನ ಜನ ಕಲಿಸ್ಬೇಕು. ಮುಂದಿನ ದಿನಗಳಲ್ಲಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ವ್ಯಕ್ತಿಗಳು ಯಾವ ಸದನದಲ್ಲಿ ಅದು 2 ತಿಂಗಳ ಗೃಹಲಕ್ಷ್ಮಿ ಹಣ 5,000 ಕೋಟಿ ಅದರ ಬಗ್ಗೆ ತಪ್ಪು ಹೇಳಿಕೆಯನ್ನ, ತಪ್ಪು ಮಾಹಿತಿಯನ್ನ ಚಳಿಗಾಲದ ಅಧಿವೇಶನದಲ್ಲಿ ಹೇಳಿ ತದನಂತರ ಇಲ್ಲ ಅಧಿಕಾರಿಗಳು ದಿಕ್ತಪ್ಪಿಸ್ಬಿಡ್ತಾರೆ. ಅಲ್ರೇ ಮೇಡಮ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನೀವು ಆ ಡಿ.ಕೆ. ಶಿವಕುಮಾರ್ನ ಫಾಲೋ ಮಾಡಿದ್ರೆ ಖಂಡಿತವಾಗಿ ಈ ರೀತಿ ಸುಳ್ಳುಗಳನ್ನ ಹೇಳಿ ಕ್ಷಮೆಯನ್ನ ಯಾಚನೆ ಮಾಡಬೇಕಾದಂತ ಪರಿಸ್ಥಿತಿ ನಿಮಗೆ ಬಂದಿದೆ, ಇನ್ನು ಮುಂದೇನೋ ಬರುತ್ತೆ ಅಂತ ಈ ಮೂಲಕ ಹೇಳುತ್ತಾ, ಗೃಹಲಕ್ಷ್ಮಿ ಹಣವನ್ನ ಲೆಕ್ಕಾಚಾರ ಕೊಡಕ್ಕೆ ಸುಳ್ಳು ಹೇಳದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯೋಚಿಸಬೇಕು. ನಿಮ್ಮನ್ನ ನಂಬಿ ಜನ ವೋಟ್ ಹಾಕ್ತಾರೆ, ನಿಮ್ಮನ್ನ MLA ಮಾಡ್ತಾರೆ. ನಿಮ್ಮ ಅದೃಷ್ಟ ಒಬ್ಬ ಫಿಮೇಲ್ MLA ಆಗಿ ಉತ್ತರ ಕರ್ನಾಟಕದ ಮಿನಿಸ್ಟರ್ ಆಗಿದ್ದೀರಾ. ಆದರೆ ಜನರಿಗೆ ಸತ್ಯ ಹೇಳಕ್ ಬರಲ್ಲ, ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಿಸುವಂತ ಲೆಕ್ಕಾಚಾರ ಹೇಳ್ತೀರಾ, ಆಮೇಲೆ ಅದನ್ನ ಅಧಿಕಾರಿಗಳ ಮೇಲೆ ಹಾಕ್ತೀರಾ ಅಂತಂದ್ರೆ ಯಾವ ಆರ್ಥಿಕ ಇಲಾಖೆಯವರು
ಸಿಎಂ ಕೆಳಗಡೆ ಬರ್ತಾರೆ, ಆ ಆರ್ಥಿಕ ಇಲಾಖೆಯವರು ಇವ್ರಿಗೆ ತಪ್ಪು ಲೆಕ್ಕಾಚಾರ ಕೊಟ್ರಂತೆ. ಅಲ್ರೇ ಮೇಡಮ್, ಲಕ್ಷ್ಮೀ ಹೆಬ್ಬಾಳ್ಕರ್ ₹1 ಅಲ್ಲ, ₹2 ಅಲ್ಲ, 10 ಕೋಟಿ ಅಲ್ಲ, 100 ಕೋಟಿ ಅಲ್ಲ, 5,000 ಕೋಟಿ ತಪ್ಪು ಲೆಕ್ಕಾಚಾರ ಕೊಡ್ಲಿಕ್ಕೆ ಈ ಅಧಿಕಾರಿಗಳು ಏನು ಗೆಣಸ್ಕೀಳ್ತಾ ಇದ್ರ. ಆಮೇಲೆ ನಿಮಗೆ ಗೊತ್ತಿಲ್ವಾ, ಆಮೇಲೆ ಆಗಸ್ಟ್ ಅಲ್ಲಿ ಕೊಟ್ಟಿರೋದು, ಇವಾಗ ಡಿಸೆಂಬರ್, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಇದನ್ನೇನಾದ್ರೂ ಗುಳುಂ ಸ್ವಾಹ ಮಾಡಿಗಿಟ್ಬಿಟ್ರ? ನಿಮ್ಗೆ ಯಾರಿಗೂ ಹೇಳಿರ್ಲಿಲ್ಲ ಕಾಂಗ್ರೆಸ್ ಅವ್ರಿಗೆ ಫ್ರೀ ಸ್ಕೀಮ್ಗಳನ್ನ ಅನೌನ್ಸ್ ಮಾಡಿ ನೀವು ಅಧಿಕಾರಕ್ಕೆ ಬನ್ನಿ ಅಂತ. ಬಂದ ಮೇಲೆ ಅವ್ರಿಗೆ ಕೊಡಕ್ಕೆ ಹಣ ಇಲ್ಲ ಅಂತಂದ್ರೆ ಯಾವ ಮಟ್ಟಕ್ಕೆ ದಿವಾಳಿ ಆಗಿದೆ ರಾಜ್ಯ ಸರ್ಕಾರ ಯಾವ ಮಟ್ಟಕ್ಕೆ ದಿವಾಳಿ ಆಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಸದನ ಅನ್ನೋದು ಸಾಂವಿಧಾನಿಕ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪ್ರಜೆಗಳಿಗೆ, ವಿರೋಧ ಪಕ್ಷಗಳು ಪ್ರಜೆಗಳ ಪರವಾಗಿ ಪ್ರಶ್ನೆಯನ್ನ ಕೇಳಿದ್ರೆ ಸುಳ್ಳು ಹೇಳಿದ್ರಲ್ಲ ಮೇಡಮ್, ಯಾವ ಮಟ್ಟಕ್ಕೆ ಇದು ಸೈದ್ಧಾಂತಿಕವಾಗಿ ಸರಿ ಇದೆ ಇದು? ಜನಗಳಿಗೆ ಗೃಹಲಕ್ಷ್ಮಿನಲ್ಲಿ ಹೆಣ್ಣು ಮಕ್ಕಳಿಗೆ 1.25 ಲಕ್ಷ ಹೆಣ್ಣು ಮಕ್ಕಳಿಗೆ ಸೇರ್ಬೇಕಾದಂತ ತಿಂಗಳಿಗೆ 2,500 ಕೋಟಿ ಹಣ, ಅಂದಾಜು 5,000 ಕೋಟಿ ಮೇಡಮ್ ತಪ್ಪು ಲೆಕ್ಕಾಚಾರ ಕೊಟ್ಟು ಕೊನೆಗೆ ಕ್ಷಮೆಯಾಚನೆ ಮಾಡಿದ್ದೀರಾ ಅಂತಂದ್ರೆ ನಿಜವಾಗ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಿಮ್ಮ ಧೈರ್ಯವನ್ನ ಮೆಚ್ಕೊಬೇಕು. ಯಾರು ಹೇಳ್ಕೊಟ್ಟಿದ್ದು ಮೇಡಮ್? ಡಿ.ಕೆ. ಶಿವಕುಮಾರ್ ಏನ್ ಹೇಳ್ಕೊಟ್ಟಿಲ್ಲ ತಾನೆ? ಈ ರೀತಿ ಸುಳ್ಳು ಹೇಳಿ ಅಂತ ಅವ್ರೇನ್ ಹೇಳ್ಕೊಟ್ಟಿಲ್ಲ ತಾನೆ? ನೀವು ನೋಡಿದ್ರೆ ಅಧಿಕಾರಿಗಳ ಮೇಲೆ ಹಾಕ್ತೀರಾ. ನನಗೇನೋ ನಿಮ್ಮ ಸೀನಿಯರ್ ಡಿ.ಕೆ. ಶಿವಕುಮಾರ್ ಏನಾದ್ರು ಹೇಳ್ಕೊಟ್ರ ಈ ತರ ಸ್ಟೇಟ್ಮೆಂಟ್ ಮಾಡಕ್ಕೆ ಅಂತ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಇವನ್ ದ ಪೋರ್ಟ್ಫೋಲಿಯೋ ಫೈನಾನ್ಸ್ ಕಮ್ಸ್ ಅಂಡರ್ ಸಿಎಂ ಸಿದ್ದರಾಮಯ್ಯ. ಅಲ್ಲಿ ಲೆಕ್ಕಾಚಾರ ಕೊಡ್ಬೇಕಾದ್ರೆ ಅಟ್ಲೀಸ್ಟ್ 5,000 ಕೋಟಿಗೆ ತಪ್ಪು ಲೆಕ್ಕಾಚಾರ ಕೊಡ್ತೀರಲ್ರಿ ಮೇಡಮ್? ಈ ತರ ಜನರಿಗೆ ನಾವುಗಳು ಲೆಕ್ಕಾಚಾರ ವಿರೋಧ ಪಕ್ಷದವ್ರು ಕೇಳಿದ್ರೆ ಮೇಡಮ್ ಈ ತರ ನೀವು ಸುಳ್ಳು ಲೆಕ್ಕಾಚಾರವನ್ನೆಲ್ಲ ಕೊಟ್ಟಿ ಅಲ್ಲಿ ಕ್ಷಮೆಯಾಚನೆ ಬೆಳ್ತೀರಾ ಅಂತಂದ್ರೆ ನಿಜವಾಗ್ಲೂ ನಾವೆಲ್ಲ ಯೋಚನೆ ಮಾಡಬೇಕು. ಯಾವ ಮಟ್ಟಕ್ಕೆ ಆಡಳಿತ ಕುಸಿದಿದೆ ಅಂತ. ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವ ಅಥವಾ ನಿಜವಾಗ್ಲೂ ಸುಳ್ಳು ಹೇಳೋ ಅಂತ MLA ಮಿನಿಸ್ಟರ್ಗಳ ಆಡಳಿತದಲ್ಲಿ ಬದುಕ್ತಾ ಇದ್ದೀವ? ನಿಜವಾಗ್ಲೂ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಮೇಡಮ್ ಅವರೇ. ಬಟ್ ಉತ್ತರ ಕರ್ನಾಟಕದ ಬೆಳಗಾಂ ಜನ ಖಂಡಿತವಾಗಿ ಒಂದು ಮಾತು ಹೇಳ್ತೀನಿ, 2028ಕ್ಕೆ ಡಿ.ಕೆ. ಶಿವಕುಮಾರನ್ನ ಸೋಲಿಸ್ಬೇಕು, ಈ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲಿಸ್ಬೇಕು ರೀ. ಇವ್ರಿಗೆಲ್ಲ ಪಾಠ ಕಲಿಸ್ಬೇಕು. ಇವ್ರಿಗೆಲ್ಲ ಹೆಂಗನ್ಬಿಟ್ಟಿದೆ ಅಂತಂದ್ರೆ ಸುಳ್ಳು ಹೇಳೋದು, ಜನಗಳನ್ನ ದಿಕ್ಕು ತಪ್ಪಿಸೋದು ಇವ್ರಿಗೊಂಥರ ಚಟ ಆಗ್ಬಿಟ್ಟಿದೆ ಅಂತ ಹೇಳುತ್ತಾ 17,000 ಸರ್ಕಾರಿ ವಾಹನಗಳನ್ನ ಸ್ಕ್ರಾಪ್ ಮಾಡಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ ನೋಡ್ರಿ. ಗೃಹಲಕ್ಷ್ಮಿ ಹಣ ಕೊಡಕ್ಕೆ ಕಾಸಿಲ್ಲ, ದಿವಾಳಿತನ ಆಗಿರೋ ಸರ್ಕಾರದಲ್ಲಿ 17,000 ಸರ್ಕಾರಿ ಹಳೆ ವಾಹನಗಳನ್ನ 15 ವರ್ಷ ತುಂಬಿರೋ ವಾಹನಗಳನ್ನ ಸ್ಕ್ರಾಪ್ ಮಾಡ್ತಾವ್ರಂತಂದ್ರೆ ಏನೋ ಮಾಡ್ಲಿ ಬಿಡಿ. ಅದೇ ಅಂತ ಹೇಳ್ತಾರ, ಹುಚ್ಚರ ಮದುವೆನಲ್ಲಿ ಉಂಡೋನೆ ಜಾಣ ಅಂದಂಗೆ ನಾವುಗಳು ಹುಚ್ಚರ ತರ ಓಟ್ ಹಾಕ್ತಿವಿ. ಬಿಜೆಪಿ ಮುಗಿದ್ಮೇಲೆ ಕಾಂಗ್ರೆಸ್ಗೆ, ಕಾಂಗ್ರೆಸ್ ಮುಗಿದ್ಮೇಲೆ JDSಗೆ. ಅವ್ರ ಅಧಿಕಾರಕ್ಕೆ ಬಂದು ಅವ್ರದೇ ಆದಂತ ಹುಚ್ಚತನ ಮೆನಿತಾರೆ. 17,000 ಗಾಡಿಗಳನ್ನ ಸ್ಕ್ರಾಪ್ ಮಾಡಕ್ಕೆ ಆದೇಶ ಮಾಡಿದ್ದಾರೆ. ದುಡ್ಡೆಲ್ಲಿ ತಗೊಂಡ್ಬರ್ತಾರೆ ಹೊಸ ಗಾಡಿಗೆ? ಇವ್ರು ನೋಡಿದ್ರೆ ಪಾಲಿಸಿ ಮ್ಯಾಟ್ರ್ ಅಂತಾರೆ. ಅಲ್ಲಿ ನೋಡಿ ಡೆಲ್ಲಿನಲ್ಲಿ ಹೊಗೆಯಿಂದ ಜೀವನನೇ ಮುಚ್ಚಿ ಮುರಿದೋಗಿದೆ ಅಂತ ಹೇಳುತ್ತಾ ಒಂದಂತೂ ನಿಜ, ಯಾವ ಪ್ರಜೆ ನಿಮ್ಮನ್ನ ನಂಬಿ ಓಟ್ ಹಾಕದ್ನೋ ಅವ್ರಗಳಿಗೆ ಸುಳ್ಳು ಹೇಳ್ತೀರಾ ಅಂತಂದ್ರೆ, ಅವ್ರಗಳಿಗೆ ಮೋಸ ಮಾಡ್ತೀರಾ ಅಂತಂದ್ರೆ, ಅವ್ರಗಳಿಗೆ 6 ತಿಂಗಳಿಂದ ಆಗಸ್ಟ್ ಅಲ್ಲಿ ಕೊಟ್ಟರು ಗೃಹಲಕ್ಷ್ಮಿ ಹಣ ಇನ್ನೂ ಇದುವರೆಗೂ ಕೊಟ್ಟಿಲ್ಲ. ಅದರಲ್ಲಿ ಫೆಬ್ರವರಿ ಮತ್ತೆ ಮಾರ್ಚ್ ಸುಳ್ಳು ಹೇಳಿದ್ದಾರೆ. ಮೇಡಮ್ ಅವರು ಕ್ಷಮೆಯಾಚನೆ ಕೇಳಿದ್ದಾರೆ. ನಿಜವಾಗ್ಲೂ ವಿಪರ್ಯಾಸ, ಅದು ಕೂಡ ಸತ್ಯ. ಇದು ಯಾವುದೇ ಕಾರಣಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ರೀತಿ ಸುಳ್ಳುಗಳನ್ನ ಅಥವಾ ಸತ್ಯಕ್ಕೆ ದೂರವಾದಂತ ವಿಚಾರಗಳನ್ನ ಸದನದಲ್ಲಿ ದಯಮಾಡಿ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಚುನಾವಣೆಗೆ ನಿಂತ್ಕೊಂಡಕ್ ಹೋಗ್ಬೇಡಿ. ಯಾರೋ ಡಿ.ಕೆ. ಶಿವಕುಮಾರ್ ನಿಮ್ಗೆ ಟಿಕೆಟ್ ಕೊಡ್ತಾರೆ, ನೀವು ನಿಂತ್ಕೊಂಡು ಖರ್ಚು ವೆಚ್ಚ ಮಾಡ್ಕೊಂಡು ಗೆಲ್ತೀರಾ. ಆದ್ರೆ ಸದನದಲ್ಲಿ 2 ತಿಂಗಳು 5,000 ಕೋಟಿನ ಸುಳ್ಳು ಹೇಳ್ತೀರಾ, ಆಮೇಲೆ ಅದಕ್ಕೆ ಕ್ಷಮಾಯಾಚನೆ ಮಾಡ್ತೀರಾ ಅಂತಂದ್ರೆ ನಿಜವಾಗ್ಲೂ ನೀವು MLA ಆಗಿ ಮಿನಿಸ್ಟರ್ ಆಗಿ ಮುಂದುವರಿಲಿಕ್ಕೆ ಅನರ್ಹರು ಅಂತ ಹೇಳುತ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಕಣದಲ್ಲೂ ಕನ್ನಡ. ಆಮೇಲೆ
ಒಂದಂತೂ ನಿಜ, ನಾವುಗಳೆಲ್ಲ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಸುಳ್ಳು ಮೋಸ ಬರೀ ಸಮಾಜದಲ್ಲೇ ಅಲ್ಲ, ಸರ್ಕಾರದವರು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಕಣದಲ್ಲೂ ಕನ್ನಡ.